ಹೇಳ್ರಪ್ಪ ಫ್ರೆಂಡ್ಸ್, ನಾನೇ ಕನ್ನಡ ಹುಡುಗ. ಇವತ್ತು ನಾನು ದೊಡ್ಡತಕ್ಕೆ ಬಂದಿದೆ. ಹಸಿ ಕಡ್ಡಿ ಹಸ ಮುಡ್ಬೇಕಾಯ್ತು, ಮತ್ತು ಹಸಿ ಆಡಕ್ಕೆ ಸೊಪ್ಪು ತರಬೇಕಾಯ್ತು. ಬಂದಿದೆ ಕಾಯಿ ಬೀಜ ನೋಡೋ ಒಂದು ಬಂದೆ, ಕಾಯಿ ಬಿದ್ದಿಲ್ಲ ಒಂದು ನೋಡ್ತಾ ಇದ್ದೀನಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಏನಾರ ಸೊಲ್ಯೂಷನ್ ಇದ್ರೆ ಕೊಡಿ. ತೆಂಗಿನ ಮರ ಎಲ್ಲ ಇದೆ, ಇಳುವರಿ ಇಲ್ಲ ನೋಡಿ. ನೋಡ್ತಾ ಇರಲ್ಲ, ಕಾಯಿನೇ ಇಲ್ಲ. ಇಲ್ಲಿ ಕಾಯಿನೇ ಇಲ್ಲ ನೋಡಿ, ಗರಿ ಇಲ್ಲ, ಒಣಗಿಬಿಟ್ಟೈತೆ. ಏನಾರ ಸೊಲ್ಯೂಷನ್ ಇದ್ರೆ ಕೊಡಿ. ಕಾಯಿನೇ ಬಿಡ್ತಾ ಇಲ್ಲ ನೋಡಿ. ಇದಕ್ಕೂ ಪ್ರೇಯರ್ ಬೇಕು ನೋಡಿ, ಹೆಂಗಾಗ್ಬಿಟ್ಟೈತೆ. ಹುಳ ಹೊಡೆದಂಗೆ ಅವೆಲ್ಲ ಸೊಪ್ಪುಗಳು ಚೆನ್ನಾಗಿ ಬರ್ತಾಯಿಲ್ಲ. ಇವಕ್ಕೇನಾದ್ರು ಸೊಲ್ಯೂಷನ್ ಇದ್ದರೆ ನಿಮಗೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ಸ್ಟಾದಲ್ಲಿ ಇತ್ತಲೂ ಬರ್ತಾಯಿದೆ, ಬೇರೆ ಅಕೌಂಟಲ್ಲಿ ನನ್ನ ಅಕೌಂಟಲ್ಲಿ ಬರ್ತಾಯಿಲ್ಲ. ಮುಂದೆ ಎಲ್ಲೂ ಯೂಟ್ಯೂಬಲ್ಲೂ ಮಾಡ್ಬೋದು. ಕಾಲಾಗಿ ಚಪ್ಪಲಿನ ಮಾಡ್ಕೊಬಂದಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೀನಿ ಇವತ್ತು ನೋಡಿ. ಕಾಲಿಗೆ ಬರೀ ಕಾಲು ಕಾಣಿಸ್ತೈತಾ, ಬರೀ ಕಾಲು ಬಂದವನು ಇವತ್ತು. ಎಲ್ಲ ಫುಲ್ಲು ಬ್ಯುಸಿ, ಸಖತ್ ಕೆಲಸ ಇದೆ. ಮನೆಗೆ ಹೋಗ್ಬೇಕು, ಕಡ್ಡಿ ಅರ್ಧಂಬರ್ಧ ಹಸ ಮಾಡ್ಬಿಟ್ಟು ಬಂದಿದ್ದೀನಿ. ತಿರ್ಗಿ ನಾಳಕ್ಕೂ ಬರ್ಬೇಕು. ನೋಡ್ಸಿ ಬನ್ನಿ ಕಡ್ಡಿ ಹಂಗೆ ಹಸ ಮಾಡ್ತಾಯಿದ್ದೀನಿ. ಈ ಥರ ಕಡ್ಡಿ ಸುತ್ತ ಕೆದ್ಬಿಟ್ಟೀನಿ ನೋಡಿ. ಹಿಂಗೆ ಕಿತ್ತಾಕೋನಿ ಒಂದಷ್ಟು ಉದ್ದ, ಇನ್ನೊಂದಷ್ಟು ಉದ್ದ ಆದೆ. ಕಿತ್ತಾಕ್ಬೇಕಾಯ್ತು. ಕಾಯಿ ಬರೀ ಬಿದ್ದಿತ್ತು, ಎತ್ಕೊಂಡು ಸ್ವಲ್ಪ ಹುಲ್ ಕುಯ್ಯ. ಲೇಟ್ ಆಗೋದು ಇವತ್ತು ಹುಲ್ ಕುಯ್ಯೋಕ್ಕೆ. ಎತ್ಕೋಬೇಕು ಇಲ್ಲ, ಹಿಂಗೆ ಚೀಲನೇ ಎತ್ಕೊಂಡು ಹೋಗ್ಬೇಕು ಇವತ್ತು. ಇಲ್ಲೇ ತೇರಿಲ್ಲ, ಅದು ಹೆಂಗೋ ಉದ್ದಕ್ಕೂ ಸಿಮ್ಮಲ್ಲಿ ಹಾಕ್ಬಿಟ್ಟಿದ್ದೋ. ಇದನ್ನೇ ಕರ್ಕೋಬೇಕು, ಇದನ್ನೇ ಕರ್ಕೊಂಡು ಹೋಗ್ತೀನಿ. ಆಚಾರಿದ ನೆನೆ ಕೀಕೊಂಡಿದೆ. ಅಲ್ಲೊಂದಿಷ್ಟು ತೇವ್ರ ಮೇಲೆ ಅದನ್ನು ಚಿಲ್ಕ ಹಾಕೋಯ್ತೀನಿ. ತಿಂಡಿ ಕಡ್ಡಿ ಅದು ಈ ಕಡೆ ಇವತ್ತು ಅಂದರೆ ಇವತ್ತು ಹೊರಗಡೆ ಕರ್ಕೊಂಬಂದ್ಬಿಟ್ಟಿರೋದಕ್ಕೆ ಮೇಯ್ತಾನೇ ಇಲ್ಲ, ನಿಂತ್ಕೊಬಿಟ್ಟವೆ. ಕಟ್ಟಕ್ಕೆ ಸುಮಾರು ದಿನ ಹೋಯ್ತು, ಮೇವಿರಲಿಲ್ಲ ನೋಡಿ. ಹೆಂಗೆ ಮೇಯ್ತಾ ಅದು ಕರಿಗೆ. ಇದು ಕರಿಗೆ, ಇದು ಕೆಂದಿ, ಇದು ಕೆಂದಿ, ಇದಕ್ಕೆ ಕೆಂಚಿ, ಇದು ಕರಿಗೆ. ಇದು ಭೀಮ ಬಿಳಿದೈತಲ್ಲ ಮಾರ್ಕು, ಇದು ರಸ್ತೆ, ಇದು ಭೀಮ, ಅದು ರಾಮ ತೆಕ್ಕಿದೆ. ಈಗ ಚೇಂಜ್ ಮಾಡಿದ್ದೀನಿ, ಚೆನ್ನಾಗಿರೋಗ್ಬಿಟ್ಟು ಎಣ್ಣಾಡೋದು. ಅದಕ್ಕೆ ಲಕ್ಷ್ಮಿ ಅಂತ ತೆಕ್ಕಿದೆ. ಲಕ್ಷ್ಮಿ, ಭೀಮ, ಕರ್ಗಿ, ಕೆಂಚಿ ನೋಡಿ ಹೆಂಗೆ ಮೇಯ್ತಾವೆ. ಅಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ಟೆ. ಅಲ್ಲೊಂದಷ್ಟು ದೂರ ಮೇಯ್ದಿಲ್ಲ, ಎಲ್ಲ ಕರ್ಕೊಬಂದ್ಬಿಟ್ಟೆ ಗಸಗಸದ ಮೇಯ್ತಾವೆ. ನೋಡಿ ಹೆಂಗ ಒಳ್ಳೆ ಕಳ್ಳ ಇದ್ದಂಗೆ ಏನಂದ್ರೆ ಇದು ಡಬಲ್ ಕ್ರಾಸಿಂಗ್ ಬಿಡಿಸಿರೋದು, ಅದಕ್ಕೆ ಹಿಂಗಿರೋದು. ಮೇಲಕ್ಕಂತ ಕರ್ಗದೆ, ಅದಕ್ಕೆ ಬೆಳಗದೆ. ಇದು ಅಷ್ಟೇ, ಎರಡು ಒಂದೇ ಮರಿ, ಒಂದೇ ಸರಿ ಎರಡು ಮರಿ ಕೆತ್ತೆ. ಇದೇ ಹತ್ರ ಅವ್ವ ಈ ಥರ ಎಲ್ಲ. ಇದಿಷ್ಟು ಪೂರ್ತಿ ಇದು ಎತ್ತಿದ್ದು ಇದೊಂದು ಎರಡು ನೋಡಿ. ಇನ್ನೊಂದಿತ್ತು ಆತ, ಅದು ಕೊಟ್ಬಿಟ್ಟು ಕುಯಿಸ್ಬಿಟ್ಟು ನೋಡಿ ಹೆಂಗೆ ಮೇಯ್ತಾವೆ. ರಾಜ ಮೇಯ್ದಂಗೆ ಮೇಯ್ತವೆ. ಹುಲಿ ಪರ್ಯಾನೇ ಕಟ್ಟಕ್ಕಾಗಲ್ತು ಫ್ರೆಂಡ್ಸ್ ಇದಕ್ಕೆ. ಓ ಅಣ್ಣ ನಮಸ್ಕಾರ. ಸ್ಮೈಲ್ ಪ್ಲೀಸ್. ಹುಡ್ತಾನೆ ಅಂತ ಅದು ಎದ್ದಾವಿದ್ನ ಅಂತ ಓಡ್ತಾ ಬಿದ್ದಿದೆ. ಹಂಗೆ ಮಾಡಲ್ಲ ಯಾವುದೇ ಕಾರಣಕ್ಕೂ. ಕಡೆಯಲ್ಲಿ ಎಲ್ಲೈತಾ ಇದೆ, ಅಲ್ಲೈತಾ ನೋಡಿ. ಅಲ್ಲಿ ರಾಷ್ಟ್ರ ಪಕ್ಷಿ ಕಣ್ಸ. ಇನ್ನೂ ಜೂಮ್ ಹಾಕ್ತೀನಿ, ಹತ್ರ ಕೊಡಾಯ್ತು. ಮೊದಲ ಕೈ ಶಾಪ ಬಿಟ್ಟದೆ. ಈ ಮರದಲ್ಲ, ಈ ಮರದ್ದು ನೋಡಿ. ಗುಡ್ಡಿಯೆಲ್ಲ ಓಡಿಸ್ಬೇಕಾಯ್ತು. ಫ್ರೆಂಡ್ಸ್ ನಮಸ್ಕಾರ, ನಾನು ನಿಮ್ಮ ಕನ್ನಡ ಹುಡುಗ. ಇವತ್ತು ನಾನು ತಡ್ತಕ್ಕೆ ಬಂದಿದ್ದೆ, ಕಡ್ಡಿ ಹಸ ಮಾಡ್ಬೇಕಾಯ್ತು. ಮಳೆ ಜೋರು ಊದ್ಬಿಟ್ಟಿತ್ತು, ಅದಕ್ಕೋಸ್ಕರ ತೋಟ ಹಸ ಮಾಡ್ತಾಯಿದ್ದೆ ನೋಡಿ. ಈ ಥರ ಹಸ ಮಾಡ್ತಾಯಿದ್ದೆ. ಗುಡಿ ಹಸ ಮಾಡ್ಬೇಕಾಯ್ತು, ಕಡ್ಡಿ ದೊಡ್ಡದು ಹಸ ಮಾಡ್ತಾಯಿದ್ದೆ.
ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಸಪೋರ್ಟ್ ಮಾಡ್ತಾಯಿಲ್ಲ, ದಯವಿಟ್ಟು ಸಪೋರ್ಟ್ ಮಾಡಿ. ನಮಗೆ ಯಾರು ಆಗಲ್ಲ. ಹಳ್ಳಿ ಹುಡುಗರನ್ನ ಸ್ವಲ್ಪ ಬೆಳೆಸಿ. ನಾವು ಹಳ್ಳಿ ಹುಡುಗರು ನೋಡಿ ಕಷ್ಟ ಜಾಸ್ತಿ ಇದೆ. ನಮ್ಮ ಮನೆಯವ್ರು ಅರ್ಥ ಮಾಡ್ಕೊಳ್ಳೋ, ನಮ್ಮ ಫ್ಯಾಮಿಲಿಯವ್ರು ಅರ್ಥ ಮಾಡ್ಕೊಳ್ಳಲ್ರು ನೋಡಿ. ಒಂದು ಹೇಳ್ತೀನಿ, ಯಾರು ಆಗಲ್ರು. ನೀವು ಮುಂದೆ ಇರೋದು ತೋರಿಸ್ತೀನಿ, ಎಲ್ಲರಿಗೂ ಮುಖ ನೋಡ್ಕೊಂಗೆ ತೋರಿಸ್ಬೇಕು. ದಯವಿಟ್ಟು ಎಲ್ಲರೂ ಕೈ ಮುಗಿತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ನನ್ನ ವಿಡಿಯೋಗಳು ಅಪ್ಲೋಡ್ ಮಾಡ್ತಾಯಿರ್ತೀನಿ, ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. रुको जरा सबर करो ಫ್ರೆಂಡ್ಸ್, ಮಳೆಗೆ ನೋಡಿ ಎಲ್ಲ ಮಣ್ಣೆಲ್ಲ ಕೊಚ್ಕೊಬಂದು ಹಿಂಗೆ ಹರಿತಾ ಇದೆ ನೋಡಿ. ಅಯ್ಯೋ ಅಯ್ಯೋ ಹೊಟ್ಟೆ ಉರಿತದೆ. ಒಂದು ಲೋಡ್ ಮಣ್ಣು ಅಷ್ಟು ಆಯ್ತದೆ ನೋಡಿ. ಮಳೆಗೆ ಬಂದು ತಗ್ಲಾಕೋಗ್ಬಿಟ್ಟು ನೆನೀತಾ ಬಿದ್ದವಿ. ಛತ್ರಿ ಹಾಕೊಂಡು ಒಯ್ತಾವ್ನಿ. ಇಲ್ಲಿ ನೋಡ್ರೆ ಮಳೆ ಜಾಸ್ತಿ ಹಿಡ್ಕೊಬಿಟ್ಟು ನಮ್ಮ ಅಪ್ಪಂಗಳಿಗೆ ಬೇರೆ ಪೆಟ್ರೋಲ್ ಖಾಲಿ ಹೋಗ್ಬಿಟ್ಟದೆ. ನೋಡ್ಬೇಕು ಅಲ್ಲಿ ನಿಂತಿದೆ ಕಣೆ. ಪರಮ ಜ್ಞಾನಿ ಕಡೆಯ, ನೀನ್ ನಮ್ ದೇಶದಲ್ಲಿ ಹುಟ್ಬಾರ್ದಾಗಿತ್ತು, ಜಪಾನ್ ದೇಶದಲ್ಲಿ ಹುಟ್ಬೇಕಾಗಿತ್ತು. ನೋಡಿ ಹರ್ಕ ಬಂದ್ಬಿಟ್ಟ ಕೆಳಕಂಟ. ನೋಡಿ ರೋಡಲ್ಲೆಲ್ಲ ಹಿಂಗೆ ನಿಂತ್ಕೊತವೆ. ಹಿಂಗಂದ್ರೆ ಸಾಕು, ಮ್ಯಾಗ ನೀರು ಬರ್ತದೆ ನೋಡಿ. ಅಣ್ಣ ನೆನ್ಕೋಬತ್ತವನು ಪಾಪ ಮಳೆಯಲ್ಲೂ. ಮಾವಿನಕಾಯಿ ಎತ್ಕೊಯ್ತೀರೇನು? ಮಾವಿನಕಾಯಿ ಉದ್ರೋಗದ ಇಲ್ಲಿ. ನಮಸ್ಕಾರ ಸರ್. ಮಾವಿನಕಾಯಿ ಗುರು, ಇದು ಸಿಹಿ ಮಾವಿನಕಾಯಿ ಇರ್ಬೇಕು. ಎಲ್ಲ ಉದ್ರೋಗ ಕೂತದೆ. ಮಳೆ ಬೇರೆ ಜಿಟಿ ಜಿಟಿ ಇಂತದೆ. ಗಾಳಿ ಬರ್ತಾ ಹೆವಿ, ಮಳೆಗಿಂತ ಗಾಳಿ ಬರ್ತಾನೆ ಹೆಚ್ಚು ಕುಟುಕ್ತಾ ಇರ್ತದೆ. ಬಿಟ್ಟಿರೋದು ಯಾವ ಥರ ಪರಿತಾವ ನೋಡಿ. ಎಷ್ಟು ಬರ್ದಿದೆ ನೋಡಿ. ಈ ಥರ ಸಿಪ್ಪರ್ ಇದೆ, ಇಲ್ಲೂ ಸಿಪ್ಪರ್ದು ಐತೆ. ಯಾರೋ ಇವನು? ಇಲ್ಲ ಸುಂದ್ರ. ನೋಡಕ್ ಕೋತಿ ನನ್ ಮಗ ಇದ್ದಂಗ ಅವನೇ ಸುಂದ್ರ. ಹಿಂಗೆ ಪರಿತಾವ ನೋಡಿ. ಅರ್ಧಕ್ಕೆ ಬರ್ತೀವಿ. ಇಲ್ಲೇ ಮೊಟ್ಟೆ ತಂದಿರೋದು 10 ಮೊಟ್ಟೆಗೆ ಒಂದಷ್ಟು ಚಂದ್ರಿಕೆ ಆಗಿದೆ. ಹಾಲುಳ ಬರೀ ಆಗಿದೆ ನೋಡಿ. ಚಂದ್ರಿಕೆ ಆಗೋ ಇನ್ನೂ ಕೂಡ ಹಣ್ಣು ಐತಿದ್ರು. ಪರಿತಾ ಈಗ ಪರಿತಾ ನೋಡಿ ಹೆಂಗೆ ಪರಿತಾ ಇರ್ತವೆ. ರೈತರ ಜೀವ ಅಂತಲೇ ಹೇಳ್ಬೋದು. ಇದು ಒಂದು ಒಳ್ಳೆ ಲಾಭ. ರೈಟ್ ಇಲ್ಲ, ರೈಟ್ ಕಡಿಮೆ ಆಗ್ಬಿಟ್ಟೈತೆ ಈಗ. ದಯವಿಟ್ಟು ಸರ್ಕಾರದವರು ರೇಟ್ನ ಹೆಚ್ಚಿಸ್ಬೇಕು ಒಂದು ವಿನಂತಿ. ಗೊತ್ತಾಗಲ್ವಾ, ನನ್ನ ತಮ್ಮನ ಯಾರೋ ಸಾಯಿಸ್ಬಿಟ್ಟವ್ರೆ. ಅವ್ನು ಈಗ ತಾನೇ ಮಣ್ಣು ಮಾಡಿ ಮುಂಡೆ ತರ ಕೂತ್ಕೊಂಡಿದ್ದೀನಿ. ಹಾಲುಳ ನೋಡಿ. ಆಹಾರ ಅಕ್ಕಿಗಳು ಇಲ್ಲಿದ್ದಾವೆ. ಆಹಾರ ನೋಡಿ ಎಷ್ಟಿಗೆ ಎಲ್ಲ ಅರ್ಧ ಬಿಸಾಕಿ ಬಾನಿ. ಹಾಲುಳ ಬಂದ್ಬಿಟ್ಟೈತೆ ನೋಡಿ. ಹಾಲುಳ ಹೆಂಗೈತೆ ಹಾಲುಳ ಇಷ್ಟೊಂದು ರೈತ ಗ್ಲಾಸು ನೋಡಿ. ನಮ್ಮ ಹುಡುಗ ನೋಡಿ ಪಾಪ ಕಷ್ಟಪಡ್ತವನೆ ಹುಲ್ಲು ಎತ್ಕೊಂಡು. ನೋಡಿ ಬೆಳಗ್ಗೆಯಿಂದ ಸಾಕಾಗಿರ್ತಾನೆ ನಮ್ಮ ಹುಡುಗ. ನನ್ನ ದೋಸ್ತು. ಏನ್ ಮಾಡ್ತಾ ಇದ್ರ ಇಲ್ಲಿ? ಲೈವ್ ಬ್ಯಾಂಡ್ ಕಟ್ಸೋಕೆ ಪಾಯ ಹಾಕ್ತಾ ಇದ್ದೀನಿ. ನನ್ನ ಗೆಳೆಯ, ನನ್ನ ಪ್ರಾಣ ಸ್ನೇಹಿತ ಎಷ್ಟು ಕಷ್ಟಪಡ್ತವನೆ. ಅಡ್ಬಿದೆ ಬುದ್ಧಿ ಬೋಳಿ ಮಗನೇ, ಅಲ್ಲೇ ಕೂತಿದ್ಯಾ? ಬಂದ್ ಬೀಳು. ಹೆಂಗ್ ನಿಂತದೆ ನೋಡಿ. ಫ್ರೆಂಡ್ಸ್, ಬಂದ ತಕ್ಷಣ ಇವು ನಾಯಿಗಳು ಕಿತ್ತಾಡ್ತವೆ. ನಾಯಿ ಕಿತ್ತಾಡ್ದಂಗೆ ಬರೋಕ್ಕೆ ಆಮೇಲೆ ಬೇಡ, ಅದಕ್ಕೆ ಕೂತವ್ರೆ. ಹೆಂಗಂತ ಸಂಬಳ ಹೆಂಗೆ ಬರ್ತಾಳೆ. ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನೇ ನಿಮ್ಮ ಕನ್ನಡ ಹುಡುಗ. ಥ್ಯಾಂಕ್ ಯು ಸೋ ಮಚ್.